50-50 ಹಗರಣದಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಬಿಗ್ ಡೇ ಆಗಿದೆ. ಇಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬೀಳಲಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಕುರಿತು ದೂರುದಾರ ಸ್ನೇಹಮಯಿ ಕೃಷ್ಣ ಚಾಲೆಂಜ್ ಮಾಡಿದ್ದಾರೆ. ಖುದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಾದ ಮಂಡನೆ ಮಾಡಿದ್ದಾರೆ. ಲೋಕಾಯುಕ್ತ ವರದಿಯಲ್ಲಿ ಸುಳ್ಳು ಹೇಳಿಕೆ, ದಾಖಲೆಗಳ ಪ್ರಕಾರ ತನಿಖೆ ಮಾಡಿಲ್ಲ ಅಂತ ವಾದ ಮಾಡಿದ್ದಾರೆ. ಆರೋಪಿಗಳ ರಕ್ಷಣೆಗೆ ಲೋಕಾಯುಕ್ತ ಮುಂದಾಗಿದೆ. ಮುಡಾದಲ್ಲಿ ಹಗರಣ ಆಗಿದೆ, ಆದರೆ ಸಿದ್ದರಾಮಯ್ಯ ಸೇರಿದಂತೆ ಆರೋಪಿಗಳ ತಪ್ಪಿಲ್ಲ ಅಂತ ಲೋಕಾಯುಕ್ತ ಹೇಳಿದೆ. ಹಗರಣ ಆಗಿದೆ ಅಂದಮೇಲೆ ಆರೋಪಿಗಳ ತಪ್ಪು ಇದೆ ಅಂತ ಅಲ್ಲವೇ ಅಂತ ಪ್ರಶ್ನಿಸಿದ್ದಾರೆ. ಲೋಕಾಯುಕ್ತ ಬಿ ರಿಪೋರ್ಟ್ ತಿರಸ್ಕರಿಸಿ ಅಂತ ವಾದ ಮಂಡನೆ ಮಾಡಿದ್ದಾರೆ. ಲೋಕಾಯುಕ್ತ ರಿಪೋರ್ಟ್ ತಿರಸ್ಕೃತಗೊಂಡ್ರೆ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಸಂಕಷ್ಟ ಎದುರಿಸಬೇಕಾಗಿದೆ. ಮುಡಾ 50-50 ಸೈಟ್ ಹಗರಣದಲ್ಲಿ ಇಂದು ಲೋಕಾಯುಕ್ತ ಬಿ ರಿಪೋರ್ಟ್ ವಿಚಾರವಾಗಿ ತೀರ್ಪು ಹೊರಬೀಳಲಿದೆ. ಈ ಬಗ್ಗೆ ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಮಾತನಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಆದೇಶ ಬರುತ್ತದೆ, ಲೋಕಾಯುಕ್ತ ವರದಿ ತಿರಸ್ಕೃತವಾಗುತ್ತದೆ ಎಂದಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಆರೋಪಿಗಳನ್ನ ಬಚಾವ್ ಮಾಡಲು ಸುಳ್ಳು ವರದಿಯನ್ನ ನೀಡಿದ್ದಾರೆ. ಸಾಕ್ಷಿಗಳ ಕೊರತೆ ಅಂತ ವರದಿಯಲ್ಲಿ ಹೇಳಿದ್ದಾರೆ. ನಾನು ಸಾಕಷ್ಟು ದಾಖಲೆಗಳನ್ನ ಕೊಟ್ಟಿದ್ದೆ, ಅದರ ಪ್ರಕಾರ ತನಿಖೆ ಮಾಡಿಲ್ಲ. ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಾನೇ ಖುದ್ದು ವಾದ ಮಾಡಿದ್ದೇನೆ. ಲೋಕಾಯುಕ್ತದ ತಪ್ಪುಗಳನ್ನ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಎಂದಿದ್ದಾರೆ. ಜಾತಿ ಗಣತಿ ವರದಿ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ನಡೆ ಇಡ್ತಿದ್ದಾರೆ. ಪಕ್ಷ ಸಿದ್ಧಾಂತ ಎನ್ನುತ್ತಿದ್ದ ಡಿಕೆ ಶಿವಕುಮಾರ್ಗೆ ಸಮುದಾಯದ ಭಯ ಕಾಡ್ತಾ ಇದೆಯಾ ಎನ್ನಲಾಗ್ತಾ ಇದೆ. ಜಾತಿ ಗಣತಿಗೆ ಸಮುದಾಯದಲ್ಲಿ ತೀವ್ರ ವಿರೋಧದ ಹಿನ್ನೆಲೆ ಎಚ್ಚೆತ್ತುಕೊಂಡಿರುವ ಡಿಕೆ ಶಿವಕುಮಾರ್ ವಿಶೇಷ ಕ್ಯಾಬಿನೆಟ್ಗೂ ಮುನ್ನವೇ ಸಮುದಾಯದ ಶಾಸಕರ ಅಭಿಪ್ರಾಯವನ್ನ ಕೇಳಲು ನಿರ್ಧಾರ ಮಾಡಿದ್ದಾರೆ. ಇಂದು ಒಕ್ಕಲಿಗ ಶಾಸಕರೊಂದಿಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಸಮುದಾಯಗಳ ಸಂಘರ್ಷಕ್ಕೆ ಕಾರಣವಾಗುತ್ತಾ ಜಾತಿ ಜನಗಣತಿ ವರದಿ ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿರುವಂತಹ ಬೆನ್ನಲ್ಲೇ ಏಪ್ರಿಲ್ 16ಕ್ಕೆ ಶೋಷಿತ ವರ್ಗಗಳು ಹಿಂದುಳಿದ ಜಾತಿಗಳ ಒಕ್ಕೂಟದ ಸಭೆ ನಿಗದಿಯಾಗಿದೆ ಎಂದು ನ್ಯೂಸ್ 18ಗೆ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಜಾತಿ ಜನಗಣತಿ ವರದಿಯನ್ನ ಅವರ ಪರವಾಗಿದೆ. ಜಾತಿ ಗಣತಿ ವರದಿ ಜಾರಿ ಮಾಡಲೇಬೇಕು. ಬಿಜೆಪಿಯವರು ಕುಮಾರಸ್ವಾಮಿ ಶೋಷಿತ ವರ್ಗಗಳ ವಿರೋಧಿಗಳು. ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ಜಾತಿ ಜನಗಣತಿ ಪರವಾಗಿದೆ. ಅವರ ಸಮಾಜದ ಶಾಸಕರ ಸಭೆಯನ್ನ ಕರೆಯಲಿ, ಸಭೆಯಲ್ಲಿ ಏನು ತೀರ್ಮಾನ ಮಾಡ್ತಾರೋ ನಾವು ಆಮೇಲೆ ತೀರ್ಮಾನ ಮಾಡ್ತೀವಿ ಎಂದಿದ್ದಾರೆ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ. ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿಗೆ ಪ್ರಧಾನಿ ಮೋದಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹರಿಯಾಣದಲ್ಲಿ ಈ ಕುರಿತು ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರದ ನಡೆ ಸಂವಿಧಾನ ವಿರೋಧಿ. ಎಸ್ಸಿ ಎಸ್ಟಿಗಳ ಹಕ್ಕುಗಳನ್ನು ಸರ್ಕಾರ ಕಸಿದುಕೊಂಡಿದೆ. ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ, ಆದರೂ ಕೂಡ ಟೆಂಡರ್ನಲ್ಲಿ ಮೀಸಲಾತಿ ತರಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಮಧ್ಯರಾತ್ರಿಯಿಂದ ಲಾರಿ ಸೇರಿ ಗೂಡ್ಸ್ ವಾಹನಗಳ ಅನಿರ್ದಿಷ್ಟಾವಧಿ ಮುಷ್ಕರ ಶುರುವಾಗಿದೆ. ಡೀಸೆಲ್ ಟೋಲ್ ಮತ್ತೆ ಫೀಸ್ ಈ ಎಲ್ಲದರ ಹೆಚ್ಚಾಗಿ ಅದರಿಂದ ಹೊರೆ ಆಗ್ತಾ ಇದೆ. ಒಂದು ಟ್ರಿಪ್ಗೆ ಹೆಚ್ಚು ಕಾಸ್ಟ್ ಆಗ್ತಾ ಇದೆ. ನೆರೆ ರಾಜ್ಯಗಳಿಂದ ಇಲ್ಲಿ ಬಂದು ಡೀಸೆಲ್ ಅನ್ನ ಪಡೆದು ಹೋಗ್ತಾ ಇದ್ರು. ಸರ್ಕಾರ ಇದನ್ನ ಪರಿಶೀಲನೆ ಮಾಡಬೇಕು. ಎಲ್ಲ ವಾಹನಗಳು ಬೆಂಗಳೂರು ಮೂಲಕವೇ ಓಡಾಡಬೇಕು. ಅವರು ಕೂಡ ಡೀಸೆಲ್ ಮೇಲೆ ಹಿಡಿತಾ ಇತ್ತು. ಇಲ್ಲಿರುವಂತಹ ಟ್ರ್ಯಾಕ್ಟರ್ ಲಾರಿ ಮಾಲೀಕರು ಪರದಾಡುವಂತಹ ಸ್ಥಿತಿ ಎದುರಾಗಿದೆ ಅಂತ ಲಾರಿ ಮಾಲೀಕರ ಸಂಘದ ಷಣ್ಮುಗಪ್ಪ ಕಿಡಿಕಾರಿದ್ದಾರೆ. ನನಗೆ ಯಲಬುರ್ಗಾ ಬಿಟ್ಟರೆ ಯಾವ ಕ್ಷೇತ್ರವೂ ಹೊಂದಾಣಿಕೆ ಆಗಲ್ಲ ಅಂತ ಕೊಪ್ಪಳದಲ್ಲಿ ಕೈ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಅಕಸ್ಮಾತ್ ನಾಳೆ ರಿಸರ್ವೇಶನ್ ಅಂದ್ರೆ ಆವಾಗ ಏನ್ ಮಾಡಬೇಕು? ಆದ್ರೆ ನನ್ನ ಮಗಳು ರಾಜಕಾರಣಕ್ಕೆ ಬರಲ್ಲ, ನಾನು ಮಗಳನ್ನ ರಾಜಕಾರಣಕ್ಕೆ ತರೋದಿಲ್ಲ. ಕೊಪ್ಪಳ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಹೆಣ್ಮಕ್ಕಳ ಮೇಲೆ ಬಹಳ ಪ್ರೀತಿ ಎಂದಿದ್ದಾರೆ ರಾಯರೆಡ್ಡಿ. ಸ್ವಪಕ್ಷದ ಶಾಸಕರ ಗುಟ್ಟು ಬಿಚ್ಚಿಟ್ಟಿದ್ದಾರೆ ರಾಯರೆಡ್ಡಿ. ಮಹಾರಾಜರು ಗಿಫ್ಟ್ ಕೊಟ್ಟಿರುವಂತಹ ಭೂಮಿಯನ್ನ ನಾವು ಕಿತ್ತುಕೊಳ್ಳಲ್ಲ. ಜನರಲ್ಲಿ ಯಾಕೆ ಆತಂಕ ಸೃಷ್ಟಿಯಾಯ್ತೋ ಗೊತ್ತಿಲ್ಲ ಅಂತ ಪ್ರಮೋದಾದೇವಿ ಒಡೆಯರ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ನಮ್ಮ ಕಡೆಯಿಂದ ಎಲ್ಲಾ ದಾಖಲೆಗಳನ್ನ 2014ರಲ್ಲೇ ಕೊಟ್ಟಿದ್ದೇವೆ. ಡಿಸಿ ಏನು ಗೊತ್ತಿಲ್ಲ, ದಾಖಲೆಯನ್ನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಮೊನ್ನೆ ಕೂಡ ಜಾಗದ ಸಂಬಂಧಪಟ್ಟ ದಾಖಲೆಗಳನ್ನ ಕೊಟ್ಟಿದ್ದೇವೆ ಎಂದಿದ್ದಾರೆ. ನಮಗೆ ಸೇರಿದ ಜಾಗಕ್ಕೆ ಎಲ್ಲಾ ದಾಖಲೆಗಳು ಕೂಡ ಇವೆ. ಅದನ್ನ ಕಂದಾಯ ಭೂಮಿ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ದೇವೆ. ಹೀಗಾಗಿ ಗ್ರಾಮಸ್ಥರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ಬೆಳಗಾವಿಯಲ್ಲಿ ಕೈಕಮಲ ನಾಯಕರ ಮಧ್ಯೆ ಫಂಡ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಬೆಳಗಾವಿಯ ಸಂಸದ ಶೆಟ್ಟರ್, ಸಚಿವೆ ಹೆಬ್ಬಾಳ್ಕರ್ ಮಧ್ಯೆ ಟಾಕ್ ವಾರ್ ವಿಕೋಪಕ್ಕೆ ಹೋಗಿದೆ. ಕೇಂದ್ರದ ಅನುದಾನ ಬಳಕೆಗೆ ಸಚಿವೆ ಹೆಬ್ಬಾಳ್ಕರ್ ತಡೆ ನೀಡಿದ್ದಾರೆ ಅಂತ ಶೆಟ್ಟರ್ ಆರೋಪ ಮಾಡಿದ್ದಾರೆ. ಶೆಟ್ಟರ್ ಆರೋಪಕ್ಕೆ ಆ ಜಾಯಮಾನ ನನ್ನದಲ್ಲ, ಆ ದರ್ದು ನನಗಿಲ್ಲ ಅಂತ ಹೆಬ್ಬಾಳ್ಕರ್ ತಿರುಗೇಟು ಕೊಟ್ಟಿದ್ದಾರೆ.
ಪ್ರತಿ ಗ್ರಾಮ ಪಂಚಾಯಿತಿಗೂ ಕೂಡ 4.5 ಕೋಟಿಯನ್ನ ಕೊಡಿಸಬೇಕು ಅಂತ ನಾನೇ ಶೆಟ್ಟರ್ಗೆ ಮನವಿಯನ್ನ ಮಾಡ್ತೇವೆ. ರಾಜ್ಯ ಸರ್ಕಾರದಿಂದ ನನ್ನ ಕ್ಷೇತ್ರಕ್ಕೆ ನಾನು 100 ಕೋಟಿಯನ್ನ ತರುತ್ತಿದ್ದೇನೆ ಎಂದಿದ್ದಾರೆ. ಗ್ರಾಮೀಣ ಕ್ಷೇತ್ರದಲ್ಲಿ ನಾನೆಂದೂ ಕೂಡ ನಿರ್ಲಕ್ಷ್ಯ ಮಾಡಿಲ್ಲ, ಮಾಡುವುದೂ ಇಲ್ಲ ಎಂದಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಹಲವೆಡೆ ಬಿರುಗಾಳಿ ಸಹಿತ ಅಕಾಲಿಕ ಮಳೆಯಾಗಿದೆ. ಏಕಾಏಕಿ ಅಬ್ಬರದ ಗಾಳಿ ಮಳೆಗೆ ಜನರು ಕಂಗಾಲಾಗಿದ್ದಾರೆ. ರಸ್ತೆಯಲ್ಲಿ ಧೂಳು ಸಹಿತ ಸುಂಟರ ಗಾಳಿ ಎದ್ದಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ಕಾರ್ಕಳ, ಮಣಿಪಾಲ, ಹಿರಿಯಟ್ಕ, ಉಡುಪಿ, ಬ್ರಹ್ಮಾವರ, ಕುಂದಾಪುರದ ಪರಿಸರದಲ್ಲಿ ಅಧಿಕ ಗಾಳಿ ಮಳೆಯಾಗಿದೆ. ವಿದ್ಯುತ್ ಸಂಪರ್ಕ ಕಡಿತವಾಗಿದ್ದು ಧಾರಾಕಾರವಾಗಿ ಸುರಿದ ಗಾಳಿ ಮಳೆಗೆ ಮರಗಳು ಧರೆಗುರುಳಿವೆ. ತೂಗು ಸೇತುವೆ ಎಂಬ ತೂಗುಗತ್ತಿಯ ಮೇಲೆ 3 ಗ್ರಾಮಗಳ ಜನರು ಸಂಚಾರ ಮಾಡ್ತಿದ್ದಾರೆ. ಲಿಂಗನಮಕ್ಕಿ ಅಣೆಕಟ್ಟಿನ ತಮ್ಮ ಬದುಕನ್ನೇ ಜೀವ ಅತಂತ್ರವಾಗಿದೆ. ಇನ್ನು ದೀಪದ ಬುಡದಲ್ಲಿ ಕತ್ತಲೆ ಎನ್ನುವಂತೆ ಸಂಕಷ್ಟದಲ್ಲೇ ಬದುಕುವಂತಾಗಿದೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ನಿಟ್ಟೂರು ತೂಗು ಸೇತುವೆಗೆ ಅನುದಾನ ಬಿಡುಗಡೆಯಾಗಿ ವರ್ಷಗಳೇ ಕಳೆದ್ರೂ ಕೆಲಸ ಮಾತ್ರ ಆರಂಭ ಆಗಿಲ್ಲ. ಈ ಹಿನ್ನೆಲೆ ಎಂಎಲ್ಎ ಆಗಿದ್ದಂತಹ ಹಾಲಪ್ಪರನ್ನ ಟೀಕಿಸಿದಂತಹ ಶಾಸಕ ಬೇಳೂರು ಗೋಪಾಲಕೃಷ್ಣ ಇದೀಗ ತಾವೇ ಎಂಎಲ್ಎ ಆಗಿ 2 ವರ್ಷ ಕಳೆದ್ರೂ ಕೂಡ ದುರಸ್ತಿ ಕಾರ್ಯ ಮರೀಚಿಕೆಯಾಗಿದೆ ಅಂತ ಜನ ವ್ಯಂಗ್ಯವಾಡ್ತಿದ್ದಾರೆ. ನಾಗೋಡಿ ಮತ್ತು ಹೆಬ್ಬಿಗೆ ಗ್ರಾಮಗಳನ್ನು ಸಂಪರ್ಕಿಸಲು 2011ರಲ್ಲಿ ಈ ತೂಗು ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ರಾಜ್ಯದ 2ನೇ ಅತಿ ಉದ್ದದ ತೂಗು ಸೇತುವೆ ನಿರ್ವಹಣೆ ಇಲ್ಲದೆ ಹಾಳಾಗ್ತಾ ಇದೆ. ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮಲಿನಗೊಂಡಿದೆ ಭೀಮೆಯ ಒಡಲು. ಬಟ್ಟೆ, ಪ್ಲಾಸ್ಟಿಕ್ ಕಸದಿಂದ ತುಂಬಿ ತುಳುಕ್ತಾ ಇದೆ ಭೀಮಾ ನದಿ. ಯಾದಗಿರಿ ನಗರದ ಹೊರವಲಯದ ಭೀಮಾ ನದಿ ತ್ಯಾಜ್ಯದಿಂದ ಹಸಿರು ಬಣ್ಣಕ್ಕೆ ತಿರುಗುತ್ತಿದೆ. ಇನ್ನು ಫೋಟೋ ಮತ್ತೆ ಬಟ್ಟೆ, ಪ್ಲಾಸ್ಟಿಕ್ ಬಾಟಲ್ಗಳು ಎಲ್ಲವನ್ನ ಕೂಡ ಜನ ಭೀಮಾ ನದಿಗೆ ಎಸೆತಿದ್ದಾರೆ. ಹೀಗಾಗಿ ಭೀಮಾ ನದಿ ನೀರು ಮಲಿನ ತ್ಯಾಜ್ಯಗಳಿಂದ ಪಾಚಿಗಟ್ಟಿ ಹಸಿರು ಬಣ್ಣಕ್ಕೆ ತಿರುಗಿದೆ. ಯಾದಗಿರಿ ಸಿಟಿ ಸೇರಿ ಗುರುಮಠಕಲ್ ತಾಲೂಕಿನ 10 ಹಳ್ಳಿಗಳಿಗೆ ಇದೇ ನೀರು ಪೂರೈಕೆ ಆಗ್ತಾ ಇದೆ. ಸದ್ಯ ಕಲುಷಿತಗೊಂಡಿರುವಂತಹ ಭೀಮೆಯ ನೀರನ್ನೇ ಸೇವಿಸಿ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ಮಲಿನಗೊಂಡ ಭೀಮೆಯ ಒಡಲು ಸ್ವಚ್ಛಗೊಳಿಸುವಂತೆ ಪರಿಸರವಾದಿಗಳು ಆಗ್ರಹ ಮಾಡಿದ್ದಾರೆ. ಐಪಿಎಲ್ ಹಿನ್ನೆಲೆಯಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ಮಾಡುವಂತಹ ಮತ್ತಷ್ಟು ಜನರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ರೀಲ್ಸ್ ಸ್ಟಾರ್ಸ್ ಬೆನ್ನಲ್ಲೇ ಕಿರುತೆರೆ ಹಾಗೂ ಸಿನಿಮಾ ತಾರೆಯರ ಸರದಿ ಶುರುವಾಗಿದೆ. ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡ್ತಾ ಇರುವಂತಹ ಕಿರುತೆರೆ ಹಾಗೂ ಸಿನಿ ತಾರೆಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಐಪಿಎಲ್ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾ ಇರೋರ ಮೇಲೆ ಕ್ರಮಕ್ಕೆ ಮುಂದಾಗಿದ್ದಾರೆ. ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಮುಗಿದ ಬಳಿಕ ಸೆಲೆಬ್ರಿಟಿಗಳಿಗೆ ಡ್ರಿಲ್ ಮಾಡಲು ತಯಾರಿಯನ್ನ ಮಾಡಿದ್ದಾರೆ. ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಿರುವಂತಹ ನಟ ನಟಿಯರಿಗೆ ನೋಟಿಸ್ ನೀಡಲು ಲಿಸ್ಟ್ ತಯಾರು ಮಾಡ್ತಿದ್ದಾರೆ ಖಾಕಿ ಟೀಮ್. ಟ್ಯಾಂಕರ್ ಮತ್ತು ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು 2 ಚಾಲಕರಿಗೆ ಕರ್ನಾಟಕ ಕರಾವಳಿಯಲ್ಲಿ ಹೊಸ ವರ್ಷ ಆಚರಣೆ ಮಾಡಲಾಗಿದೆ. ಸೌರಮಾನ ಪದ್ಧತಿಯಂತೆ ಕರಾವಳಿಯಾದ್ಯಂತ ಯುಗಾದಿ ಹಬ್ಬವನ್ನು ಆಚರಿಸಲಾಯಿತು. ಏಪ್ರಿಲ್ 14ರಿಂದ ಆರಂಭವಾಗ್ತಿರುವಂತಹ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನ ಇದೇ ಮೊದಲ ಬಾರಿಗೆ ಜೈ ತುಳುನಾಡು ಸಂಘಟನೆ ಬಿಡುಗಡೆ ಮಾಡಿದೆ. ತುಳು ದಿನಾಂಕಗಳು ಹಾಗೂ ಮಾಸದೊಂದಿಗೆ ನಮೂದಿಸಿದಂತಹ ಈ ಕ್ಯಾಲೆಂಡರ್ ಅನ್ನ ಹೊಸ ವರ್ಷ ಆರಂಭವಾಗಿದೆ. ಮುಂದಿನ ಯುಗಾದಿಯವರೆಗೆ ತುಳು ತಿಂಗಳುಗಳ ಆಧಾರದಲ್ಲಿ ಕಾಲಕೊಂದೆ ಎಂಬಂತಹ ಹೆಸರಿನಲ್ಲಿ ಈ ಹೊಸ ಕಲ್ಪನೆಯ ಕ್ಯಾಲೆಂಡರ್ ಬಿಡುಗಡೆಯಾಗಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ನಡೆದಿದ್ದಂತಹ 13,000 ಕೋಟಿ ಅವ್ಯವಹಾರ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಮೆಹುಲ್ ಚೋಕ್ಸಿಯ ಬಂಧನವಾಗಿದೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಭಾರತ ತೊರೆದಿದ್ದ ಮೆಹುಲ್ ಚೋಕ್ಸಿ ಬೆಲ್ಜಿಯಂನಲ್ಲಿ ವಾಸವಾಗಿದ್ದ. ಸದ್ಯ ಸಿಬಿಐ ಮನವಿ ಮೇರೆಗೆ ಬೆಲ್ಜಿಯಂನಲ್ಲಿ ಮೆಹುಲ್ ಚೋಕ್ಸಿಯನ್ನ ಬಂಧಿಸಲಾಗಿದೆ. ಇಂದು ಭಾರತಕ್ಕೆ ಮೆಹುಲ್ ಕರೆತರಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಬೆಲ್ಜಿಯಂ ಕೋರ್ಟ್ಗೆ ಮೆಹುಲ್ ಚೋಕ್ಸಿ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಮೋದಿ ಪ್ರಧಾನಿಯಾಗುವವರೆಗೂ ಪಾದರಕ್ಷೆಗಳನ್ನು ಧರಿಸುವುದಿಲ್ಲ ಅಂತ ಈ ಹಿಂದೆ ಪ್ರತಿಜ್ಞೆಯನ್ನ ಮಾಡಿದಂತಹ ಹರಿಯಾಣದ ಅಭಿಮಾನಿಯನ್ನ ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ. ಕೈಥಾಲ್ನ ರಾಮ್ಪಾಲ್ ಕಶ್ಯಪ್ ಅವರನ್ನ ಭೇಟಿಯಾಗಿದ್ದಾರೆ. ಮೋದಿ ಖುದ್ದು ಪಾದರಕ್ಷೆಗಳನ್ನ ತೊಡಿಸಿದ್ದಾರೆ. 14 ವರ್ಷಗಳ ಹಿಂದೆ ಮೋದಿ ಪ್ರಧಾನಿಯಾಗುವವರೆಗೂ ಕೂಡ ಪಾದರಕ್ಷೆಗಳನ್ನ ಧರಿಸೋದಿಲ್ಲ ಅಂತ ಕಶ್ಯಪ್ ಪ್ರತಿಜ್ಞೆ ಮಾಡಿದ್ರು. ಮಿಸ್ಟರ್ ಪರ್ಫೆಕ್ಟ್ ಅಮೀರ್ ಖಾನ್ ಕಮ್ಬ್ಯಾಕ್ ಮಾಡುವ ಉತ್ಸಾಹದಲ್ಲಿದ್ದಾರೆ. ತಾರೆ ಜಮೀನ್ ಫಾರ್ ಸೀಕ್ವೆಲ್ ಸಿತಾರೆ ಜಮೀನ್ ಫರ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಸದ್ಯ ಈ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಹಾಡಿನ ಶೂಟ್ ಮಾಡಲು ರೆಡಿ ಆಗ್ತಾ ಇದ್ದು ನಟಿ ಜೆನಿಲಿಯಾ ಅಮೀರ್ ಜೊತೆ ಹೆಜ್ಜೆ ಹಾಕಲಿದ್ದಾರೆ.